ಕೇಂದ್ರ ಸಮಿತಿಯ ಕರೆಯ ಮೇರೆಗೆ ಇವತ್ತು ದೇಶಾದ್ಯಂತ ನಾವೊಂದು ಕಪ್ಪು ಬಟ್ಟೆಯನ್ನು ಧರಿಸಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ನಾವು ಕರೆಯ ಮೇರೆಗೆ ನಾವು ಮಂಡ್ಯದಲ್ಲಿ DC ಆಫೀಸ್ ಮುಂದೆ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸ್ಕೀಮ್ ನೌಕರರು ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು 2018ರಿಂದನೂ ಕೂಡ ಇಲ್ಲಿಯ ತನಕ ಬಿಸಿಯೂಟದವ್ರಿಗಾಗಲಿ ಅಥವಾ ಅಂಗನವಾಡಿಯವ್ರಿಗಾಗಲಿ ಯಾವುದೇ ರೀತಿಯಾದಂತಹ ಹಣ ವೇತನವನ್ನು ಹೆಚ್ಚಳ ಮಾಡ್ತಿರ್ತಕ್ಕಂಥದ್ದು. ಈಗ ಹಿಂದೆ ಮಾಡಿದಂಥದ್ದು 2018ಕ್ಕೆ ಮುಂಚಿತವಾಗಿ 2700 ರೂಪಾಯಿ ಅಂಗನವಾಡಿಯವ್ರಿಗೆ ಮತ್ತು ಬರೀ ಕೇವಲ 600 ರೂಪಾಯಿ ಬಿಸಿಯೂಟ ನೌಕರಿಗೆ ವೇತನ ಹೆಚ್ಚಳ ಆಗಿದ್ದಂಥದ್ದು. ಆದರೆ ಇಲ್ಲಿ ತನಕನೂ ಕೂಡ ವೇತನವನ್ನು ಯಾವುದೂ ಕೂಡ ಯಾವುದೇ ಸೌಲಭ್ಯ ಇಲ್ಲದೇ ಇವತ್ತು ಬಿಸಿಯೂಟ ನೌಕರರು ಕೆಲಸವನ್ನು ಮಾಡ್ತಕ್ಕಂಥದ್ದು. ಮತ್ತು ಸಾಲದಕ್ಕೆ 44% ಅನುದಾನವನ್ನು ಕೂಡ ಇವತ್ತು ಬಿಸಿಯೂಟ ಯೋಜನೆಗೆ ಅಂಗನವಾಡಿನ ಯೋಜನೆಗೆ ಕಡಿತ ಮಾಡಿರ್ತಕ್ಕಂಥದ್ದು. ನಾವು ಒಂದು ನಿರೀಕ್ಷೆ ಇದ್ವಿ. ಕಳೆದ ಡಿಸೆಂಬರ್ 1 ಮತ್ತು 2ನೇ ತಾರೀಕು ನಾವು ಹೋರಾಟವನ್ನು ಮಾಡಿದ್ವಿ. ಇದೇ ಕಚೇರಿಯ ಮುಂದೆ ಹಗಲು ರಾತ್ರಿ ಹೋರಾಟವನ್ನು ಮಾಡಿದ್ವಿ. ಆ ಹಗಲು ರಾತ್ರಿ ಹೋರಾಟ ಮಾಡಿದ ಭಾಗವಾಗಿ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ನಮ್ಮನ್ನು ಮಾತುಕತೆ ಕರೆದ್ರು ದೆಹಲಿಯಲ್ಲಿ. ಆದರೆ ನಾವು ಅಲ್ಲಿ ಒಂದು ನಿರೀಕ್ಷೆ ಮಾಡಿದ್ವಿ. ಏನದು ಅಂತ ಹೇಳಿದ್ರೆ ಈ ಕಳೆದ ಬಜೆಟಲ್ಲಿ ಅಂಗನವಾಡಿ ಬಿಸಿಯೂಟ ನೌಕರಿಗೆ ವೇತನ ಹೆಚ್ಚಳ ಆಗುತ್ತೆ ಅನ್ನುವಂಥ ನಿರೀಕ್ಷೆಯೂ ಒಂದು ಭರವಸೆಯೂ ಕೂಡ ಅಲ್ಲಿ ಆ ಒಂದು ಮಾತುಕತೆಯಲ್ಲಿ ಕೊಟ್ಟಿದ್ದಂಥದ್ದು. ಆ ಭರವಸೆ ಎಲ್ಲವೂ ಕೂಡ ಆ ನಿರೀಕ್ಷೆ ನಮಗೆ ಸುಳ್ಳಾಗಿರ್ತಕ್ಕಂಥದ್ದು. ಆದರೆ ಈಗೇನು ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ಅದನ್ನು ಕೂಡಲೇ ಕೊಡಬೇಕು, ಅವ್ರಿಗೆ ವೇತನ ಹೆಚ್ಚಳ ಆಗಬೇಕು ಅಂಗನವಾಡಿ ಮತ್ತು ಬಿಸಿಯೂಟ ನೌಕರರಿಗೆ ಅಂತೇಳಿ ಈ ಪ್ರತಿಭಟನೆ ಮೂಲಕ ನಾವು ಒತ್ತಾಯವನ್ನು ಮಾಡ್ತೀವಿ. ಮತ್ತು ಈಗೇನು ಪೋಷಣ್ ಟ್ರ್ಯಾಕ್ ಅದು ಕೂಡ ಇವತ್ತು ಅದಾಗಿ ಆ ಒಂದು ಯೋಜನೆ ಬಂದು ಅಂಗನವಾಡಿ ನೌಕರರ ಮೇಲೆ ಭಾರಿಯಾದಂಥ ಒತ್ತಡವನ್ನು ಏರ್ತಾ ಇದೆ ಇವತ್ತು ಸರ್ಕಾರ. ಮತ್ತು ಜೊತೆಗೆ SRI ಅದೇ SIR ಅದು ಕೂಡ ಇವತ್ತು ಒಂದು ಮಾನಸಿಕವಾದಂತಹ ಒಂದು ರೀತಿಯಲ್ಲಿ ಈಗ ಮೊನ್ನೆ ಒಬ್ಬರು ಹೇಳ್ತಾ ಇದ್ರು ಬದ್ದೂರ ಅವರು ಏನಂತಂದರೆ ನಮಗೆ SIR ಬಂದು ನಮಗೆ ಇಂಗ್ಲೀಷ್ ಬರಲ್ಲ, ಮೊಬೈಲಲ್ಲಿ ನಾವು ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು, ನಾವು ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಈ ಕಡೆ ಅಧಿಕಾರಿಗಳು ನಮ್ಮನ್ನು ಬಿಡ್ತಾ ಇಲ್ಲ, ಹಾಗಾಗಿ ನಾನು ಸೂಸೈಡ್ ಮಾಡ್ಕೊತೀನಿ ಅನ್ನುವಂಥದ್ದು ಕೂಡ ನಡೀತಾ ಇದೆ. ಈ ರೀತಿಯಾದಂತಹ ಒತ್ತಡವನ್ನು ಸರ್ಕಾರ ತರಬಾರ್ದು, ಕೂಡಲೇ ಇದನ್ನು ನಿಲ್ಲಿಸಬೇಕು, ಈ ಪ್ರಕ್ರಿಯೆಯನ್ನು ಬೇರೆ ಯಾರಿಗಾದ್ರೂ ನೇಮಿಸಿ ಇದನ್ನು ಒತ್ತಡವನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಒಂದು ಇದರಲ್ಲಿ. ಮತ್ತು ನಮ್ದು ಈಗಾಗಲೇ ಮಾದೇವಪುರದಲ್ಲಿ ಬಿಸಿಯೂಟ ಯೋಜನೆ ಮಾಡಬೇಕು ಅಂತೇಳಿ ಅಕ್ಷಯ ಪಾತ್ರೆ ಯೋಜನೆಯನ್ನು ಮನೆಯನ್ನು ಕಟ್ಟಿ ನಿರ್ಮಾಣ ಮಾಡಿದ್ದಾರೆ. ಬೃಹತ್ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದ ಇದನ್ನು ಮನೆಯನ್ನು ಕಟ್ಟಿ ನಿರ್ಮಾಣ ಮಾಡಲಿಕ್ಕೆ ಅಂತೇಳಿ ಕಳೆದ ವಿಧಾನಸಭೆ ಲೋಕಸಭಾ ಸದಸ್ಯರಾದಂಥ ಸುಮಲತಾ ಅವರು ಅದನ್ನು ಉದ್ಘಾಟನೆ ಮಾಡಿ ಹೋಗಿದ್ದರು. ಯಾಕೆಂದರೆ ಇದು ಮಂಡ್ಯ ಜಿಲ್ಲೆ ಒಳಗಡೆ ಬಿಸಿಯೂಟವನ್ನು ನಾವು ಈ ಅಕ್ಷಯ ಪಾತ್ರೆ ಯೋಜನೆಯಲ್ಲಿ ಕೊಡ್ತೀವಿ ಅಂತೇಳಿ ಅದನ್ನು ನಾವೆಲ್ಲ ಹೋರಾಟ ಮಾಡಿ ಅದನ್ನು ತಡೆ ಹಿಡಿದು ಇಲ್ಲಿ ತನಕನೂ ಕೂಡ ನಾವು ನಿಲ್ಲಿಸಿದ್ದಂಥದ್ದು. ಆದರೆ ಈಗ ರಮೇಶ್ ಬಂಡಿ ಸಿದ್ದೇಗೌಡರು ಎಲ್ಲರಿಗೂ ಲೆಟ್ರ್ ಆಗ್ತಾ ಇದ್ದಾರೆ. ಮೊನ್ನೆ ಮೇಡಮ್ ಜೊತೆಲೂ ಕೂಡ ನಾವು ಮಾತಾಡಿದ್ದೀವಿ, CO ಮೇಡಮ್ ಜೊತೆಲಿ. ಅದನ್ನು ಆ ರೀತಿಯಾಗಿ ನಮ್ಮನ್ನು ಇದು ಖಾಸಗೀಕರಣ ಬೇಡ, ನಾವ್ಯಾರೂ ಕೂಡ ಖಾಸಗೀಕರಣ ಮಾಡಬಾರ್ದು, ಮಾಡಿದ್ರೆ ಉಗ್ರವಾದಂಥ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಬಿಸಿಯೂಟ ನೌಕರ ಸಂಘಟನೆಯಲ್ಲಿ ಅಂತೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಬಿಸಿಯೂಟ ನೌಕರ ಸಂಘಟನೆಯಿಂದ. ಮಹದೇವಮ್ಮ ಜಿಲ್ಲಾ ಅಧ್ಯಕ್ಷರು.